ಚಿಕ್ಕಬಳ್ಳಾಪುರದ ಮಣ್ಣಿನ ಮಗ ಗೋಪಾಲ್ ಗೌಡಣ್ಣ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಹಿರಿಯರೇ, ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ಸಾಧನೆಗೈದ ಈ ಮಕ್ಕಳ ಹೆಮ್ಮೆಯ ಪೋಷಕರೇ, ವಿಶೇಷವಾಗಿ ನನ್ನ ಬೆನ್ನ ಹಿಂದೆ ನಿಂತು ಪೋಸ್ಟರ್ನಲ್ಲಿ ನನ್ನ ಹೆಸರು ಮಾತ್ರ, ನನ್ನ ಫೋಟೋ ಮಾತ್ರ ಬರೋ ಥರ ಮಾಡೋ ನನ್ನೆಲ್ಲ ಯುವ ಮಿತ್ರರೇ, ನಿಮಗೆಲ್ಲರಿಗೂ ನಮಸ್ಕಾರ ಮಾಡ್ತಾ, ಇವತ್ತು 3ನೇ ವರ್ಷದ ಸ್ಪಂದನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮೊದಲನೇ ವರ್ಷದ ಸ್ಪಂದನಾ ಕಾರ್ಯಕ್ರಮ ಮಾಡಿದಾಗ ಮುಖ್ಯ ಅತಿಥಿಗಳಾದ ಗೋಪಾಲ್ ಗೌಡಣ್ಣ ಅವರು ಬಿಟ್ಟು ಇನ್ನುಳಿದ ಎಲ್ಲ ನನ್ನ ಸ್ನೇಹಿತರು, ನನ್ನ ಹಿರಿಯರು ಇದ್ರು. ಆವತ್ತು ನನಗೆ ಒಂದು ಆಗ್ರಹಪೂರ್ವಕವಾಗಿ ಒಂದು ಎಚ್ಚರಿಕೆಯ ಮಾತನ್ನ ಹೇಳಿದ್ರು ನನ್ನ ಅಣ್ಣ ಆಂಜನೇಯ ರೆಡ್ಡಿ ಅಣ್ಣ. ಇವತ್ತೇನು ಕಾರ್ಯಕ್ರಮ ಮಾಡ್ತಾ ಇದೆಯೋ ಸಂದೀಪ್, ಇದು ಈ ವರ್ಷಕ್ಕೆ ಮಾತ್ರ ನಿಂತೋಗುತ್ತಾ ಅಥವಾ ಯಾವಾಗಲೂ ನಡೀತದ? ಅಣ್ಣನಿಗೆ ಇವತ್ತು 100% ನಂಬಿಕೆ ಬಂದಿದೆ. ನಮ್ಮ ಕಮಿಟ್ಮೆಂಟ್, ನಮ್ಮ ಬದ್ಧತೆ ಯಾವುದೇ ತೋರಿಕೆಗಲ್ಲ, ಹೃದಯದಲ್ಲಿ ಹುಟ್ಟಿದಂತಹ ಕಿಚ್ಚಿದು. ಆ ಕಿಚ್ಚಿನಲ್ಲಿ ದೀಪ ಹಚ್ಚುವಂತಹ ಕೆಲಸ ಮಾಡ್ತಾ ಇದ್ದೀವಿ ಬಿಟ್ಟು ಯಾವುದೋ ತೋರಿಕೆಗೆ, ಯಾವುದೋ ಪ್ರಚಾರಕ್ಕೆ, ಯಾವುದೋ ಲಾಭಕ್ಕೆ ಮಾಡ್ತಾ ಇರುವಂತಹ ಕೆಲಸ ಅಲ್ಲ ಇದು. ನನ್ನೆಲ್ಲ ಈ ರೀತಿಯ ಹಿರಿಯರ ಮಾರ್ಗದರ್ಶನ, ಈ ರೀತಿಯ ಹಿರಿಯರ ಸಂಪರ್ಕ, ಸ್ನೇಹ ಇವತ್ತು ನನ್ನನ್ನ ಒಬ್ಬ ಮನುಷ್ಯನನ್ನಾಗಿ ಮಾಡಿದೆ. ಬೇರೆ ಏನೋ ದೊಡ್ಡದಂತ ಹೇಳಲ್ಲ. ಮನುಷ್ಯರಾದ್ರೆ ಸಾಕು, ನಾವು ಮನುಷ್ಯರಾದ್ರೆ ಮಾತ್ರ ಸಾಕು. ಇನ್ನೇನೋ ದೊಡ್ಡ ದೊಡ್ಡ ವ್ಯಕ್ತಿಗಳಾಗೋದೇನು ಬೇಕಿಲ್ಲ. ಮನುಷ್ಯತ್ವವನ್ನೇ ಕಳ್ಕೊಂಡು ನಮ್ಮದೇ ಹಪಾಹಪಿಯಲ್ಲಿ ಬಿದ್ದು ನಮ್ಮ ದಿನದ ಜಂಜಾಟಗಳಲ್ಲಿ ನಾವು, ನಮ್ಮ ಕುಟುಂಬ, ಮುಂದೆ ನಮಗೆ ಹುಟ್ಟುವ ಮಕ್ಕಳು ಅವ್ರದೇ ಯೋಚನೆಯನ್ನೇ ಪಕ್ಕದಲ್ಲಿರೋರ್ನು ಕೂಡ ಕಾಲಲ್ಲಿ ಎತ್ಕೊಂಡು ಹೋಗುವಂತಹ ಪರಿಸ್ಥಿತಿ ಇವತ್ತು ನನ್ನ ಸಮಾಜದಲ್ಲಿ ಮೂಡಿ ಬಂದಿದೆ. ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಈ ಕಾರ್ಯಕ್ರಮ ಮಾಡುವಾಗ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ, ಸ್ಪಂದನ ಕಾರ್ಯಕ್ರಮ ಮಾಡುವಾಗ ನನಗೆ ನನ್ನ ಸ್ನೇಹಿತರು ಕಳಕಳಿಯಿಂದ ನನಗೆ ಫೋನ್ ಮಾಡ್ತಾರೆ. ಯಾರು ತಪ್ಪು ಅಂತ ಹೇಳ್ತಿಲ್ಲ, ಯಾಕಂದ್ರೆ ಇವತ್ತು ಸಮಾಜ ನಡೀತಾ ಇರೋ ರೀತಿ ಆ ರೀತಿ ಇದೆ. ಅಣ್ಣ, ಏನ್ ಮಾಡ್ತಾ ಇದೆಯಾ ನೀನು? ದಲಿತ ಮಕ್ಕಳಿಗೆ ಮಾತ್ರ ಯಾಕೆ ನೀನು ಸ್ಕಾಲರ್ಶಿಪ್ ಕೊಡಬೇಕು? ಯಾಕೆ ಬೇರೆ ಮಕ್ಕಳು ಮಾರ್ಕ್ಸ್ ತಗೊಂಡಿಲ್ವಾ? ಬೇರೆ ಮಕ್ಕಳಿಗೆ ಯಾಕೆ ಕೊಡಬಾರ್ದು? ನಿಮ್ಮ ಹತ್ರ ಹಣ ಕಡಿಮೆ ಇದೆ ಅನ್ನೋಂಗಿದ್ರೆ 60% ಬೇಡೋಣ, 80% ಮೇಲೆ ಕೊಡೋಣ, 90% ಮೇಲೆ ಕೊಡೋಣ. ಅವರನ್ನೆಲ್ಲರನ್ನೂ ಎಲ್ಲ ವರ್ಗದ ಮಕ್ಕಳನ್ನ ಕರೆದು ಅವರಿಗೆ ಗೌರವ ಕೊಡೋಣ ಅಂತ ಹೇಳ್ತಾರೆ. ತಪ್ಪಿಲ್ಲ, ಅವರೇ ಮಾತಲ್ಲಿ ತಪ್ಪಿಲ್ಲ. ಆದರೆ ಪ್ರತಿಯೊಬ್ಬ ಮನುಷ್ಯನ ಯೋಚನೆನೇ ಬೇರೆ, ಪ್ರತಿಯೊಬ್ಬ ಮನುಷ್ಯನ ಅನುಭವನೇ ಬೇರೆ, ಪ್ರತಿಯೊಬ್ಬ ಮನುಷ್ಯನ ಕಾರ್ಯವೈಖರಿ ಬೇರೆ. ನಾನು ಏನೇ ಕೆಲಸ ಮಾಡಿದ್ರು ಒಂದು ಚೌಕಟ್ಟನ್ನು ಹಾಕ್ಕೊಂತೀನಿ. ಆ ಚೌಕಟ್ಟಿನ ಒಳಗಡೆ ಕೆಲಸ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇವತ್ತು ನಾನು ಹಾಕ್ಕೊಂಡಂತಹ ಚೌಕಟ್ಟು ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿಯ ಮಕ್ಕಳಿಗೆ, 60% ಮೇಲ್ಪಟ್ಟ ಮಕ್ಕಳಿಗೆ ಅವರಿಗಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ. ಪರೇಸಂದ್ರದಲ್ಲಿ ಹುಟ್ಟಿದವನು ನಾನು. ಪರೇಸಂದ್ರದಲ್ಲಿ ನಮ್ಮ ಕುಟುಂಬಕ್ಕೆ ಆಸರೆಯಾಗಿ ನಿಂತಿದ್ದು, ನಮ್ಮ ಜೊತೆ ಭುಜಕ್ಕೆ ಭುಜ ಕೊಟ್ಟು ನಿಂತಿದ್ದು, ನಾವು ಕಷ್ಟದಲ್ಲಿದ್ದಾಗ, ಯಾರೂ ಇಲ್ಲದೇ ಇದ್ದಾಗೂ ಸಹ ನಾವಿದ್ದೇವೆ ನಿಮ್ಮ ಜೊತೆ ಅಂತಂದಿದ್ದು ಇದೇ ದಲಿತ ಕುಟುಂಬಗಳು. ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು ಅಂತಂದ್ರೆ, ಎಲ್ಲರನ್ನೂ ಕರೆದು
ಆ ರೀತಿಯ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ನನ್ನ ತಂಗಿ, ನನ್ನ ತಮ್ಮ, ನನ್ನ ಕುಟುಂಬ ಅಂತ ಏನು ಒಂದು ಚೌಕಟ್ಟು ಮಾಡ್ಕೊಂತೀವೋ ಅದೇ ರೀತಿ ನನಗೆ ದಲಿತ ಕುಟುಂಬಗಳಿಗೆ ನನ್ನ ಜೀವನ ಪರ್ಯಂತ ನನ್ನ ಜೇಬಲ್ಲ ಹಣ ಇರೋವರೆಗೂ, ನನ್ನ ಕೈಯಲ್ಲಿ ಶಕ್ತಿ ಇರೋವರೆಗೂ ನಿಮ್ಮ ಸೇವೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಮಾಡಬೇಕು ಅನ್ನೋದು ನನ್ನ ಸಂಕಲ್ಪ ಆಗಿತ್ತು. ಅದನ್ನ ಈಗ 3ನೇ ವರ್ಷ ಮಾಡ್ತಿದ್ದೀವಿ. ನನ್ನ ಜನ್ಮದವರೆಗೂ, ನನ್ನ ಪ್ರಾಣ ಇರೋವರೆಗೂ ಅಥವಾ ನನ್ನ ಪ್ರಾಣ ಹೋದ ಮೇಲೂ ಸಹ ಏನೋ ಒಂದು ಸಂಸ್ಥೆಯನ್ನ, ಒಂದು ಸಿಸ್ಟಮ್ ಅನ್ನು ಮಾಡಿ ನಿಮ್ಮ ಜೊತೆ ನಿಂತ್ಕೊಳ್ಳುವಂತ ಕೆಲಸನ ನಾವು ಮಾಡಬೇಕು ಅನ್ನೋದು ನನ್ನ ದೃಢವಾದ ಸಂಕಲ್ಪ. ಇವತ್ತು ನಾನು ಸಹ ಒಂದು ಒಕ್ಕಲಿಗ ಕುಟುಂಬದಲ್ಲಿ ಹುಟ್ಟಿರುವಂತವನು. ಹೆಮ್ಮೆ ಇದೆ ನನಗೆ ಒಕ್ಕಲಿಗನಾಗಿ ಹುಟ್ಟಿರೋದಕ್ಕೆ, ಹೆಮ್ಮೆ ಇದೆ ನನ್ನ ಜಾತಿಯ ಬಗ್ಗೆ. ಆದರೆ ನನ್ನ ತಾಯಿಯನ್ನು ಯಾವ ರೀತಿ ಪ್ರೀತಿಸ್ತೀನೋ, ಪಕ್ಕದ ಮನೆ ತಾಯಿಯನ್ನು ಅಷ್ಟೇ ಪವಿತ್ರವೋ, ಅಷ್ಟೇ ತ್ಯಾಗಮಯೇ, ಅಷ್ಟೇ ಸಹನಾಮಯೇ, ಪ್ರತಿ ತಾಯಿಯೂ ಒಂದೇ ಅಂತ ತಿಳ್ಕೊಂಡಿರುವಂತಹ ದೊಡ್ಡ ಮನುಷ್ಯ ಅಲ್ಲ ನಾನು. ಕಾಮನ್ ಸೆನ್ಸ್ ಇರೋ ಒಬ್ಬ ಮನುಷ್ಯ. ನನ್ನ ಸಾಮಾನ್ಯ ಜ್ಞಾನ ನನಗೆ ಹೇಳುತ್ತೆ, ನಾನು ಹುಟ್ಟಿರೋದು ಅಪ್ಲಿಕೇಶನ್ ಹಾಕೊಂಡಲ್ಲ. ನನ್ನ ಹುಟ್ಟು ಆಗಿರೋದು ಯಾವುದೋ ಒಂದು ಜಾತಿಯಲ್ಲಿ, ನಾನು ಹುಟ್ಟಾಗಿರೋದು ಒಂದು ಧರ್ಮದಲ್ಲಿ. ಈ ಭಾರತ ದೇಶದಲ್ಲಿ ಹುಟ್ಟಿದ್ದೀನಿ, ಹೆಮ್ಮೆ ಇದೆ. ಯಾಕೆ ಬೇರೆ ದೇಶದಲ್ಲಿ ಹುಟ್ಟಿರೋರು ಅವ್ರ ದೇಶವನ್ನು ಪ್ರೀತಿಸಲ್ಲ? ಪ್ರೀತಿಸ್ತಾರೆ ತಾನೆ. ಬೇರೆ ದೇಶದವರು ನಾವು ಸ್ನೇಹ ಮಾಡಿದೀವಲ್ವಾ? ಬೇರೆ ದೇಶಗಳಿಗೆ ಹೋಗಿ ನಮ್ಮ ಜನ ಹೋಗಿ ದುಡಿದು ಹಣ ಸಂಪಾದನೆ ಮಾಡಿ ಇಲ್ಲಿ ಮನೆಗಳಿಗೆ ಕಳಿಸಿ ಇಲ್ಲಿ ಜೀವನವನ್ನು ಕಟ್ಕೊಂಡಿಲ್ವಾ? ಈ ರೀತಿಯಾಗಿ ನಾವು ದೇಶಗಳನ್ನೇ ಪ್ರೀತಿ ಮಾಡಬೇಕಾದ್ರೆ ನನ್ನ ಪಕ್ಕದಲ್ಲಿರೋ ನನ್ನ ಜಾತಿಯನ್ನ, ನನ್ನ ಪಕ್ಕದಲ್ಲಿರೋ ನನ್ನ ದಲಿತ ವರ್ಗದವರನ್ನ ಪ್ರೀತಿ ಮಾಡಕ್ಕೆ ನನಗೆ ಯಾಕೆ ಬೇಕು ಬೇರೆ ಫಾರ್ಮುಲಾಗಳೆಲ್ಲ? ನಾನು ಪ್ರೀತಿ ಮಾಡಬೇಕು ಅಂತ ಅನ್ಕೊಂಡಾಗ 100% ಎಲ್ಲರನ್ನೂ ಪ್ರೀತಿಸಿದ್ದೀನಿ. ಏನು ಎಲ್ಲರೂ ಕೇಳ್ತಿದ್ರು ದಲಿತ ವರ್ಗದವರಿಗೆ ಮಾತ್ರ ಯಾಕೆ ಅಂತ, ಅವರಿಗೆ ನಾನು ವಿನಯಪೂರ್ವಕವಾಗಿ ಉತ್ತರ ಕೊಡ್ತಾ ಇದ್ದೀನಿ. ಏನು ಬ್ರಾಹ್ಮಣ ಸಮಾಜ ಇದೆ, ಅವರು ಆರ್ಥಿಕವಾಗಿ ಹಿಂದುಳಿದಂತವರಿಗೆ ನಾವು ಒಂದು ಉಪನಯನದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನನ್ನ ಕೈಲಾದ ಸಹಾಯವನ್ನು ನಾನು ಮಾಡಿದ್ದೀನಿ. ಅವರ ಕಾರ್ಯಕ್ರಮಕ್ಕೆ ಕರೆದು ನನಗೂ ಗೌರವ ಸೂಚಿಸಿದರೆ ಆವಾಗಲೂ ಸಹ ನಾನು ಒಂದು ಬೇರೆ ಜಾತಿಯ ಜೊತೆ ನಿಂತ್ಕೊಂಡಂಗಲ್ವಾ? ಇಲ್ಲಿ ನಿಮ್ಗೆ ಗೊತ್ತಿದೆ, ಮಹಿಳಾ ಕಾಲೇಜಿದೆ ಶಿಡ್ಲಘಟ್ಟ ರೋಡಲ್ಲಿ. ಪ್ರತಿದಿನ ಸುಮಾರು 2 ವರ್ಷಗಳಿಂದ 700 ಜನ ಹೆಣ್ಣು ಮಕ್ಕಳಿಗೆ ಪ್ರತಿ ದಿವಸ ಶುಚಿಯಾದ ರುಚಿಯಾದ ಊಟವನ್ನ ಒಬ್ಬ ಅಣ್ಣನಾಗಿ ಕೊಡ್ತಾ ಇದ್ದೀನಿ. ಅಲ್ಲಿ ನೋಡಿದ್ರೆ ನನ್ನ ಜಾತಿನ ಆವತ್ತ್ಯಾಕೆ ನಿಮಗೆ ಕಾಣಿಸಲ್ಲ? ನಾನು ದಲಿತರಿಗೆ ಮಾತ್ರ ಮಾಡ್ತಿಲ್ಲ, ಎಲ್ಲರ ಜೊತೆ ನಿಂತಿದ್ದೀನಿ ಅಂತ. ಮುಂದಿನ ತಿಂಗಳು ಗಣೇಶನ ಹಬ್ಬ ಬರುತ್ತೆ. ಸುಮಾರು 600ರಿಂದ 700 ಪೆಂಡಾಲ್ ಆಗ್ತಾರೆ ಇಡೀ ಚಿಕ್ಕಬಳ್ಳಾಪುರದಲ್ಲಿ. ಪ್ರತಿಯೊಬ್ಬರನ್ನು ನಾವು ಪ್ರೀತಿಪೂರ್ವಕವಾಗಿ ಕರೆದು ಗಣೇಶನನ್ನ ಇಡೋದಕ್ಕೆ ನಮ್ಮ ಕೈಲಾದಂತಹ ಸಹಾಯ ಮಾಡ್ತೀವಲ್ಲ, ಆವಾಗ ನಾನು ನೋಡ್ತೀನಿ ಆ ಜಾತಿನ. ಪ್ರತಿಯೊಬ್ಬರನ್ನು ಕರ್ಕೊಂಡು ಹೋಗುವಂತಹ ಕೆಲಸ ಮಾಡ್ತೀನ ಇಲ್ವಾ? ಮುಸ್ಲಿಂ ಸಮುದಾಯದ ರಂಜಾನ್ ಹಬ್ಬ ಬರ್ತದೆ. ನಾನು ಬಿಜೆಪಿ ಪಕ್ಷದಲ್ಲಿರೋನು. ನನಗೆಲ್ಲರೂ ಬೈತಾರೆ, ಹೋಗಿ ಮುಸ್ಲಿಮ್ಸ್ ಊಟ ಹಾಕ್ತೀಯ ಅಂತ. ಮುಸ್ಲಿಮ್ಸ್ ಊಟ ಹಾಕೋದು ನನ್ನ ದಲಿತ ಮಕ್ಕಳಿಗೆ ಹೋಗ್ಲಿ ಬೇರೆಯವ್ರಿಗಾಗ್ಲಿ ನಾನು ಜೊತೆಗೆ ನಿಂತ್ಕೊಳ್ಳೋದು ಒಬ್ಬ ಅಣ್ಣನಾಗಿ. ಮತಕ್ಕೆ ನನ್ನ ಸೇವೆಯನ್ನು ಮಾಡಿಕೊಂಡ್ರೆ ನನ್ನಂತಹ ನೀಚನು, ನನ್ನಂತಹ ನಿಕೃಷ್ಟನು ಇನ್ನೊಬ್ಬ ಇರೋದಿಲ್ಲ. ಮಾಡಬೇಕಾಗಿರೋ ಸೇವೆ ಹೃದಯದಿಂದ ಮಾಡಬೇಕು. ದೇವರು ಕೊಟ್ಟಾಗ ₹1 ಹಣವನ್ನ ಇನ್ನೊಬ್ಬರ ಜೊತೆ ಹಂಚ್ಕೊಬೇಕಾದ್ರೆ ಅದರಲ್ಲಿ ಸಿಗುವಂತಹ ಖುಷಿ, ಅದರಲ್ಲಿ ಸಿಗುವಂತಹ ಆತ್ಮತೃಪ್ತಿ ಆ ಕೊಟ್ಟವನಿಗೆ ಮಾತ್ರ ಅನುಭವಿಸಕ್ಕೆ ಸಾಧ್ಯ. ಅಂತಹ ನಶೆಯಲ್ಲಿ ಬದುಕ್ತಿರುವಂತಹ ಮನುಷ್ಯ ನಾನು. ಓಟ್ಗಾಗಿ ನಿಮ್ಮ ಜೊತೆ ಬಂದಿಲ್ಲ ನಾನು. ಇಫ್ತಿಯಾರ್ ಕೂಟ ಆದ್ರೂ ನಾನು ಇರ್ತೀನಿ, ಗಣೇಶನ ಹಬ್ಬ ಆದ್ರೂ ಇರ್ತೀನಿ, ದಲಿತರ ಜೊತೆ ನಿಂತ್ಕೊಳ್ತೀನಿ,
ಕ್ರಿಶ್ಚಿಯನ್ರ ಜೊತೆ ನಿಂತ್ಕೊಳ್ತೀನಿ. ಜಾತಿ, ಧರ್ಮ, ಭಾಷೆ ಯಾವುದೂ ನನ್ನನ್ನು ನಿಲ್ಲಿಸೋದಿಲ್ಲ. ನನ್ನ ಸಮುದಾಯದಲ್ಲಿ ಹುಟ್ಟಿದ ಕುವೆಂಪುರವರು ಹೇಳಿದ ವಿಶ್ವಮಾನವ ನುಡಿ ಏನಿದೆ ಅದನ್ನು ನಾನು ಫಾಲೋ ಮಾಡುವಂಥವನು. ನನಗೆ ಯಾವುದೇ ಭೇದ ಭಾವಗಳಿಲ್ಲ, ನನಗೆ ಯಾವುದೇ ಗಡಿಗಳಿಲ್ಲ. ನಿಮ್ಮ ಜೊತೆ ನಿಂತ್ಕೊಳ್ಳೇಬೇಕು. ಇಡೀ ಏನು ಇತಿಹಾಸದ ಪುಟಗಳನ್ನ ತೆಗೆದು ನೋಡಿದ್ರೆ ನಾನು ಪ್ರತಿ ಬಾರಿ ಹೇಳ್ತೀನಿ, 2 ವರ್ಗಗಳನ್ನ ಅತಿಯಾಗಿ ತುಳಿದಾಕ್ಬಿಟ್ಟಿದ್ದಾರೆ. ಇವತ್ತು ತುಳಿತಾರೋದು ಯಾರನ್ನ ಅಂತಂದ್ರೆ ನನ್ನ ಹೆಣ್ಣು ಮಕ್ಕಳನ್ನ, ಜೊತೆಗೆ ನನ್ನ ದಲಿತ ವರ್ಗದವರನ್ನ. ಇವತ್ತು ಸಹ ಮನೆಗಳಿಗೆ ಸೇರಿಸೋದಿಲ್ಲ, ಇವತ್ತು ಸಹ ದೇವಸ್ಥಾನಗಳಿಗೆ ಸೇರಿಸೋದಿಲ್ಲ. ಅಂಥವರನ್ನ ನಾವು ವಿದ್ಯೆ ಕೊಟ್ಟು ಮೇಲಕ್ಕೆ ತಂದಾಗ ಮಾತ್ರ. ನೀವೇ ಅಬ್ಸರ್ವ್ ಮಾಡಿ, ಮನೆಯಲ್ಲಿ ನಮ್ಮ ಕಾಲೋನಿಗಳು ಅಂತ ಕರೀತಾರೆ. ಆ ಕಾಲೋನಿನಲ್ಲಿರೋರು ನಮ್ಮ ಮನೆ ಒಳಗಡೆ ಬಂದ್ರೆ ಅವ್ರ ಮಕ್ಕ ನೋಡಕ್ಕಾಗಲ್ಲ ನಮ್ಮ ಮನೆಗಳಲ್ಲಿ. ಅದೇ KH ಮುನಿಯಪ್ಪ ಅವರು ಇನ್ನೊಬ್ರು ಯಾರೋ ಒಬ್ರು ಸಾಧನೆ ಮಾಡಿರೋರು ಬಂದ್ರೆ ಹಾರ ಹಾಕಿ ಕಾಲು ತೊಳೆದು ದೇವಸ್ಥಾನದೊಳಗಡೆ ಕರ್ಕೊಂಡು ಹೋಗ್ತಾರೆ, ಅಡಿಗೆ ಮನೆಯವ್ರಿಗೆ ಕರ್ಕೊಂಡು ಹೋಗ್ತಾರೆ. ಅಂತ ಸಾಧಕರು ನೀವು ಆಗ್ಬೇಕು ಅನ್ನೋದು ನನ್ನ ಕನಸು. ಸಮಾಜ ಕಟ್ಟಬೇಕು. ನಾವು ಸಮಾಜ ಕಟ್ಟಬೇಕು ಅಂತಂದ್ರೆ ವಿದ್ಯೆಯಿಂದ ಮಾತ್ರ ಸಾಧ್ಯ. ನನ್ನ ಚಿಕ್ಕಬಳ್ಳಾಪುರದ ಮಣ್ಣಿನಲ್ಲಿ ಹುಟ್ಟಿದಂತಹ ಈ ಒಂದು ಧೀಮಂತ ವ್ಯಕ್ತಿತ್ವ ಏನಿದೆ ಗೋಪಾಲ್ ಗೌಡ ಅಣ್ಣ ಅವರು, ಇವರೇನೋ ದೊಡ್ಡ ಜಡ್ಜಿಗಳ ಕುಟುಂಬದಲ್ಲಿ ಹುಟ್ಟಿದವರಲ್ಲ. ಅವರು ವಂಶಪಾರಂಪರ್ಯವಾಗಿ ಬಂದದ್ದಂತಲ್ಲ ಈ ಪದವಿ. ಓದಿದ್ರು, ಲಾಯರ್ ಆದ್ರು. ಕರ್ನಾಟಕ ಸರ್ಕಾರದ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ ಅಲ್ಲಿ ಮೊದಲು ಹಂಗಾಮಿ ಜಡ್ಜ್ ಆಗಿ ಬಂದಂತ ನಂತರ ಅವ್ರನ್ನ ಪರ್ಮನೆಂಟ್ ಮಾಡಲಾಯಿತು. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಬೇಕು. ನಾನು ನನಗೆ ಗೊತ್ತಿರೋ ಸೀಮಿತ ಜ್ಞಾನದಲ್ಲಿ ತಮ್ಮ ಬಗ್ಗೆ ಹೇಳ್ತೀನಿ. ನಂತರ ನಮ್ಮ ಅಣ್ಣನನ್ನ ಎಲ್ಲಿ ಕರ್ಕೊಂಡೋದ್ರು, ಒರಿಸ್ಸಾದ ಚೀಫ್ ಜಸ್ಟಿಸ್ ಆಗಿ, ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿ ಅವರನ್ನು ಮಾಡಿದ್ರು. ಅದರ ನಂತರ ಅವರು ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿ ಇಡೀ ನನ್ನ ದೇಶಕ್ಕೆ ಸೇವೆಯನ್ನು ಕೊಟ್ಟಂತಹ ಅವರನ್ನ ಏನಂತ ಕರೀತಾರೆ, ನೀವು ಗೂಗಲ್ ಮಾಡಿ ನೋಡಿ ಬೇಕಿದ್ರೆ ಅವರನ್ನ ಜನಗಳ ನ್ಯಾಯಾಧೀಶರು, ಪೀಪಲ್ಸ್ ಜಡ್ಜ್ ಅಂತ ಕರೀತಾರೆ. ಪೀಪಲ್ಸ್ ಜಡ್ಜ್ ಅಂತ ಕರೀತಾರೆ ಗೋಪಾಲ್ ಗೌಡ ಅಣ್ಣ ಅವ್ರನ್ನ. ಯಾಕೆ ಕರೀತಾರೆ? ಹೃದಯ ವೈಶಾಲ್ಯತೆ, ಜನಗಳನ್ನ ತನ್ನವರು ಅಂತ ಅನ್ಕೊಳ್ಳುವಂತಹ ಭಾವನೆ, ಜನಗಳ ಪರವಾಗಿರುವಂತಹ ತುಡಿತ, ಇದೆಲ್ಲ ಆಗಿದ್ದು ಯಾರಿಂದ ಸಾಧ್ಯ ಅಂತಂದ್ರೆ ಸರಸ್ವತಿಯಿಂದ, ವಿದ್ಯೆಯಿಂದ. ಆ ವಿದ್ಯೆ ಮಾತ್ರ ನಿಮ್ಮನ್ನ ನಮ್ಮ ಜೊತೆ ಈ ವೇದಿಕೆಯಲ್ಲಿ ನಮ್ಮ ಮನೆ ಅಡಿಗೆ ಮನೆಗಳಲ್ಲಿ ಕೂರಿಸುವಂತಹ ಕೆಲಸ ನಿಮ್ಗೆ ಆಗಬೇಕು ಅನ್ನೋ ಛಲ ನಿಮಗಿದ್ರೆ, ನಾನು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನುವಂತಹ ಬೆಂಕಿ ನಿಮ್ಮ ಒಳಗಡೆ ಇದ್ರೆ, ನೀವು ಮಾತ್ರ ಈ ಸಮಾಜವನ್ನು ಬದಲಾಯಿಸಕ್ಕೆ ಸಾಧ್ಯ. ನೀವು ಮಾತ್ರ ಈ ಸಮಾಜವನ್ನು 60%ಗಿಂತ ಹೆಚ್ಚಾಗಿ ನೀವು ಮಾರಿಸಿಕೊಂಡಿದ್ದೀರಾ. ದಲಿತ ಕುಟುಂಬಗಳಲ್ಲಿ ಕೊಟ್ಟಿ ಕೂಡ ಅಂದ್ರೆ ನಿಮಗೆ ಅಂತಹ ಒಂದು ಸೌಲಭ್ಯಗಳು ಇಲ್ಲದೇ ಇದ್ರೂ ಸಹ 60% ತಗೊಂಡು ನೀವು ಒಂದು ಸಾಧನೆ ಮಾಡಿದ್ದೀರಾ ಅಂತಂದ್ರೆ 100% ನೀವು ಮುಂದಿನ ಹಂತಕ್ಕೆ ಈಸಿಯಾಗಿ ಹೋಗ್ತೀರಾ. ನನ್ನ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದಲ್ಲಿ ನಿಮಗೆ ವಿಶೇಷವಾದ ಏನು ಒಂದು ಸ್ಥಾನಗಳಿದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ನಮಗೆ ಸಮಾನರಾಗಿ, ನಮಗಿಂತ ಎತ್ತರದಲ್ಲಿ ತಾವಿರಬೇಕು. ಒಂದು ದಿವಸ ಸಮಾಜವಾದ ಸಮಾಜವನ್ನು ಕಟ್ಟೋಣ. ಇಡೀ ಭಾರತ ಮಾತೆಯ ಮಕ್ಕಳು ಯಾರೋ ಒಬ್ರು ಅಪೌಷ್ಟಿಕತೆಯಿಂದ ನಡೀಬಾರ್ದು, ದಲಿತ ಮಕ್ಕಳು ಅಪೌಷ್ಟಿಕತೆಯಿಂದ ನಡೀಬಾರ್ದು. ನಿಮ್ಮ ಹತ್ರ ನೀವು ಸಹ ಆರ್ಥಿಕವಾಗಿ ಸಬಲರಾಗಬೇಕು. ನಮ್ಮ ಜೊತೆ ಸಮವಾಗಿ ನಿಂತ್ಕೊಬೇಕು. ನಿಮ್ಮ ಹತ್ರ ಕಾಸಿದ್ರೆ ನಾವು ಕರೆದು ನಮ್ಮ ಅಡಿಗೆ ಮನೆ ಒಳಗಡೆ ಬಿಟ್ಕೊಳ್ತೀವಿ. ಇದೇ ಮೂಲ ಮಂತ್ರ, ಇದು ಓಪನ್ ಸೀಕ್ರೆಟ್. ಇದನ್ನ ನೀವು ಗಮನಿಸಬೇಕು. ನೀವು ಛಲ ಇರಬೇಕು, ನೀವು ಬದುಕನ್ನ ಕಟ್ಕೊಳ್ಬೇಕು, ವಿದ್ಯೆಯಲ್ಲಿ ಉತ್ತುಂಗಕ್ಕೆ ಇರಬೇಕು, ಲಕ್ಷ್ಮಿ ಸಂಪಾದನೆ ಮಾಡಬೇಕು. ಜೊತೆಗೆ ಏನಿವತ್ತು ನೀವೆಲ್ಲ ಏನು ಸಾಧನೆ ಮಾಡಿದ್ದೀರಾ, ಇದರ ಜೊತೆಗೆ ನೀವು ಸಾಧನೆ ಮಾಡಿ 4 ಕಾಸು ಸಂಪಾದನೆ ಮಾಡಿದಾಗ ಮತ್ತಷ್ಟು ಜನಗಳನ್ನ, ಶೋಷಿತರನ್ನ, ಆವತ್ತು ನೀವು ಸಹ ದಲಿತರು ಅಂತ ಮಾತ್ರ ನೋಡೋದು ಬೇಡ. ನಮ್ಮ ಗೌಡ್ರ ಮಕ್ಕಳು ನಿಮ್ಮ ಮನೆ ಪಕ್ಕದಲ್ಲಿ ಯಾರಾದ್ರೂ ಇದ್ದು ಫೀಸ್ಗಿಲ್ಲ ಅಂದ್ರೆ ದಯವಿಟ್ಟು ಫೀಸ್ ಕಟ್ಟಿ. ಆವತ್ತು ನೀವು ನಮಗೆ ಈಕ್ವಲ್ ಆಗ್ತೀರ. ಮಾಡ್ತೀರೋ ಈ ಕೆಲಸನ? ಮಾಡ್ತೀರೋ ಇಲ್ವಾ? ಜೋರಾಗಿ ಮಾಡ್ತೀವಿ ಅನ್ನಂಗಿದ್ರೆ ಮಾಡ್ತೀವಿ ಅಂತೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತೇಳಿ. ಮಾಡ್ತೀರಾ? ಹೆಣ್ಮಕ್ಳಿಗಿರೋ ಪವರ್ ಇಲ್ಲಲ್ಲಪ್ಪ ಗಂಡು ಮಕ್ಕಳಿಗೆ. ಮಾಡ್ತೀರಾ ಇಲ್ವಾ? ಮಾತಾಡ್ರು. ಯಾಕ್ರೋ ಹಿಂದೆ ಉಳಿದೋಗ್ತೀರಾ? ಹಿಂದೆ ಉಳಿದೋದ್ರೆ ಹಿಂದೆ ತೊಳ್ಬಿಡ್ತಾರಪ್ಪ.
ಮಾತಾಡಕ್ಕೂ ಈಗ ನಾಚಿಕೆ ಬಿಟ್ಕೊಂಡ್ರೆ ಇಷ್ಟು ಆರಾಮಾಗಿ ನಾನು ಮಾತಾಡ್ತಾ ಇದ್ದೀನಿ, ಅಲ್ಲೆಲ್ಲೋ ಕೂತ್ಕೊಂಡು ಫ್ರೆಂಡ್ಸ್ ಪಕ್ಕ ಕೂತ್ಕೊಂಡು ಒಂದು ಮಾತು ಹೇಳ್ಬೇಕಂದ್ರು ನಾಚಿಕೆ ಬೀಳ್ತೀರಾ ಅಂತಂದ್ರೆ ಆ ಗೂಡಿಂದ ಹೊರಗಡೆ ಬನ್ನಿ. ಆ ಗೂಡಿಂದ ಹೊರಗಡೆ ಬಂದ್ರೆ ಮಾತ್ರ ನೀವೇನಾದ್ರೂ ಸಾಧನೆ ಮಾಡಕ್ ಸಾಧ್ಯ. ಈ ರೀತಿ ಏನು ಇವತ್ತು ಆ ಪ್ರತಿಭಾ ಪುರಸ್ಕಾರ ನಮ್ದು ಏನು ಇವತ್ತು ನಡೀತಾ ಇದೆ, ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಪುರಸ್ಕಾರ ಮಾಡುವಂತಹ ಕೆಲಸ ಆಗುತ್ತೆ. ಪ್ರತಿಯೊಬ್ಬರೂ ಸಹ ಕೆಳಗಿನಿಂದಲೇ ಮೇಲೆ ಬರೋದು, ತುಂಬ ಎಲ್ಲ ರೀತಿಯ ಸನ್ನಿವೇಶಗಳನ್ನು ನೋಡಿಕೊಂಡೇ ಇಲ್ಲಿ ಎಲ್ಲರೂ ವೇದಿಕೆಯನ್ನು ಹಂಚಿಕೊಂಡಿರೋದು. ಕೆಳಗಡೆಯಿಂದನೇ ಮೇಲ್ಗಡೆ ಬರ್ತಾರೆ. ನಾನು ಸಹ ಏನು ಒಂದು 15-16 ವರ್ಷಗಳ ಹಿಂದೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಾನು ಬಿಸ್ನೆಸ್ ಕುಟುಂಬದಿಂದ ಬಂದಂಥವನಲ್ಲ, ರೈತ ಕುಟುಂಬದಿಂದ ಬಂದಂಥವನು. ಹಣ ಇಲ್ಲ, ನಮ್ಮ ಪ್ರಾಪರ್ಟೀಸ್ ಎಲ್ಲ ನಮ್ಮದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಂಥದ್ದು. ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಲೋನ್ ರೈಸ್ ಮಾಡೋದಕ್ಕೂ ನಮ್ಮ ಕೈಯಲ್ಲಿ ಆಗ್ತಿರಲಿಲ್ಲ, ದೊಡ್ಡ ಕುಟುಂಬ. ಆ ರೀತಿಯಾದಂಥ ಒಂದು ಸಂದರ್ಭದಲ್ಲಿ ಬಿಸ್ನೆಸ್ ಮಾಡಬೇಕು ಅನ್ನೋ ಛಲ, ಏನಾದರೂ ಮಾಡಬೇಕು ಅನ್ನುವಂತಹ ಒಂದು ಆಸೆ ಏನು ಬೆಂಕಿ ಇತ್ತು, ಕರ್ಕೊಂಡು ಹೋಗ್ತು ಮುಂದಕ್ಕೆ. ತುಂಬಾ ಕಷ್ಟ ಬಿತ್ತು ಬಿಸ್ನೆಸ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ 2007ರಲ್ಲಿ ಇಡೀ ಪ್ರಪಂಚದಲ್ಲಿ ರಿಸೆಷನ್ ಆಯಿತು, ಎಲ್ಲ ಕಡೆ ಎಕಾನಮಿ ಬಿದ್ದೋಯ್ತು, ಬಿಸ್ನೆಸ್ಗಳೆಲ್ಲ ಹಾಳಾಯಿತು. ಆವಾಗ ತಾನೇ ನಾನು ಬಿಸ್ನೆಸ್ಗೆ ಬಂದಿದ್ದೆ. ಬಿಸ್ನೆಸ್ಗೆ ಬಂದಾಗ ಆ ಒಂದು ಪರಿಸ್ಥಿತಿಯಲ್ಲಿದ್ದಾಗ ನಿಜಕ್ಕೂ ನನಗೆ ನೋವಾಗ್ತಿತ್ತು, ಸಾಲ ವಿಪರೀತ ಆಗ್ಬಿಟ್ಟಿತ್ತು. ಹೆಂಗೆ ಸಾಲ ತೀರಿಸೋದು, ಯಾವ ರೀತಿ ಮುಂದಕ್ಕೆ ಹೋಗೋದು, ಪ್ರತಿ ದಿವಸ ನನ್ನನ್ನು ಕಾಡ್ತಾ ಇತ್ತು. ಬೆಳಗ್ಗೆ ಎದ್ದಾಗ ಯಾಕಪ್ಪ ಬೆಳಗ್ಗೆ ಆಗ್ತಿತ್ತು ಅಂತ ಅನಿಸ್ತಿತ್ತು. ಎದ್ದಿದ ತಕ್ಷಣ ಮತ್ತೆ ಬಡ್ಡಿಗಳವ್ರ ಕಾಟ, ಸಾಲಗಳವ್ರ ಕಾಟ, EMI ಕಾಟ, ಆ ಚೀಟಿಗಳವ್ರ ಕಾಟ, ಇದೆಲ್ಲ ಇದ್ದಾಗ ಪ್ರತಿ ದಿವಸ ಚಿಕ್ಕಬಳ್ಳಾಪುರಕ್ಕೆ ಬಂದು ಪರೇಸಂದ್ರಕ್ಕೆ ಬಂದು ಬೆಂಗಳೂರಲ್ಲಿ ಮನೆ ಇದ್ದಿದ್ರಿಂದ ವಾಪಸ್ ಹೋಗ್ತಾ ಇದ್ದೆ. ಸಾಯಂಕಾಲ ಕಾರ್ ಓಡಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಾಯಂಕಾಲ ಏನಾಗುತ್ತೆ, ನಾನು ಡ್ರೈವಿಂಗ್ ಸೀಟಲ್ಲಿ ರೈಟ್ ಸೈಡ್ ಕೂತಿರ್ತೀನಲ್ಲ, ಈ ಪಶ್ಚಿಮಕ್ಕೆ ಸೂರ್ಯ ಕಾಣಿಸ್ತಾ ಇದ್ದ ಯಾವಾಗಲೂ ಹೋಗ್ಬೇಕಾದ್ರೆ. ಒಂದ್ ದಿವಸ ನೋಡಿದೆ ಆ ಸೂರ್ಯನ ನೋಡಿ, ಸೂರ್ಯನೇ ಭಗವಂತ ಅಲ್ವಾ, ಸೂರ್ಯ ಯಾಕಪ್ಪ ಇಷ್ಟೊಂದು ಕಷ್ಟ ಕೊಡ್ತೀಯ ನನಗೆ, ನನ್ನ ಕಷ್ಟ ನಿಮ್ಗೆ ಕಾಣಿಸ್ತಿಲ್ವಾ, ನಿಮ್ಗೆ ಸ್ವಲ್ಪ ಆದ್ರೂ ಹೆಲ್ಪ್ ಮಾಡು ಅಂತ ಅಂದೆ. ತಕ್ಷಣ ನನಗೆ ಬಂದಿದ್ದು ತಲೆಗೆ, ಆ ಸೂರ್ಯ ನನ್ನಂತ ಎಷ್ಟು ಕೋಟ್ಯಾಂತರ ಜನಗಳನ್ನ ನೋಡ್ತಾ ಇರ್ಬೋದು ಈ ರೀತಿ ಕಷ್ಟ ಬೀಳ್ತಾ ಇರೋಂಥವನ್ನ. ಮೋಸ್ಟ್ಲಿ ನಾನು ನೋಡಿ ನಕ್ಕೊಂತಾ ಇರ್ಬೋದು, ಇದೊಂದು ಯಾವ ಕಷ್ಟ ಹೋಗಲ್ಲ, ನಿನ್ಗಿಂತ ಜಾಸ್ತಿ ಕಷ್ಟ ನೋಡಿದ್ದೀನಿ ಅಂತ ಅನಿಸ್ತಾ ಇರ್ಬೋದು ಅಂತ ನನ್ನ ಮನಸ್ಸಿಗೆ ಬಂತವತ್ತು. ನಿಜಕ್ಕೂ ನನಗನ್ನಿಸ್ತು, ಇದು ಬಿಡಂಗಿಲ್ಲ, ಇದನ್ನ ಏನೋ ಒಂದು ಮಾಡಿ ಸಂಕಲ್ಪ ಮಾಡಿ ಮಾಡಲೇಬೇಕು, ಕೆಳಗಡೆ ಬಿದ್ದು ನಾನು ಎದ್ದೇಳಬೇಕು ಅಂತೇಳಿ ಬಿದ್ದಿದ್ದವನು ಇವತ್ತು ಇಷ್ಟು ಎತ್ತರಕ್ಕೆ ಏರಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದ್ರೆ ಇದಕ್ಕೆ ಮೂಲ ಕಾರಣ ಹೃದಯದಲ್ಲಿ ನಾವು ಮಾಡೋ ಸಂಕಲ್ಪ ಮತ್ತು ನಮ್ಮ ನಿಷ್ಕಲ್ಮಶ ಏನು ಉದ್ದೇಶಗಳಿರ್ತದೆ, ಆ ಉದ್ದೇಶಗಳು ನಿಮ್ಮನ್ನ ಎಷ್ಟು ಎತ್ತರಕ್ಕೆ ಬೇಕಾದ್ರೂ ತಗೊಂಡೋಗ್ತದೆ. ಅದಕ್ಕೆ ನಾನೂ ಸಹ ಒಂದು ನಿದರ್ಶನ. ಈ ಒಂದು ಪರಿಸರದಲ್ಲಿ ಆ ಹೆಣ್ಣು ಮಕ್ಕಳಿಗೆ ಊಟ ಕೊಡಕ್ಕೆ ಹೋದಾಗ ಕಾಲೇಜಲ್ಲಿ ಕೊಡಬಾರ್ದು ಅಂತ ಆ ಕೊಟ್ಟಿದ್ದ ಪರ್ಮಿಷನ್ ಅನ್ನ ತೆಗೆದಾಕಿದ್ರು ಕೆಲವರು. ಆದ್ರೆ ನಾನು ನಿಲ್ಲಿಸ್ತಿಲ್ಲ, ಹೆಣ್ಣು ಮಕ್ಕಳ ಪರವಾಗಿ ನಿಂತ್ಕೊಂಡು ಆಚೆ ಕಡೆ ವ್ಯಾನಲ್ಲಿ ನಿಂತ್ಕೊಂಡು ಅವ್ರಿಗೆ ಊಟ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಊಟ ಕೊಟ್ಟ ಮೇಲೂ ಸಹ ಆ ಒಂದಷ್ಟು ಪ್ರಭಾವಿಗಳು ಟೀಚರ್ಸ್ಗೆ ಪ್ರಿನ್ಸಿಪಲ್ಗೆಲ್ಲ ಹೇಳಿ ಊಟದ ಹತ್ರ ಯಾರು ಹೆಣ್ಣು ಮಕ್ಕಳು ಹೋಗ್ಬಾರ್ದು ಅಂತ ಹೇಳಿದ್ರು. ಆದ್ರೂ ತಗೊಂಡೋಗಿ ನಾವು ಗಾಡಿ ನಿಲ್ಲಿಸ್ತಾ ಇದ್ವಿ. ತಗೊಂಡೋಗಿ ಯಾರಿಗೋ ಬೇರೆಯವ್ರಿಗೆ ಅವ್ರಿಗೆ ಕೊಟ್ವಿ. 5ನೇ ದಿವಸ ಇರ್ಲಿಲ್ಲ, ಹೆಣ್ಮಕ್ಳು ಒಬ್ಬೊಬ್ಬರೇ ಹಶು ಪಾಪ. ಅಲ್ಲಿ ಊಟ ಇದೆ, ಇವ್ರು ಕೊಡಬೇಡಿ ಅಂತ ಹೇಳಿದರೆ, ಬೇರೆ ಕಡೆ ಊಟ ತಿನ್ನೋಷ್ಟು ಶಕ್ತಿ ಇಲ್ಲ, ಹಣ ಕೊಟ್ಟು ತಗೊಳ್ಳೋಷ್ಟು ಶಕ್ತಿ ಇಲ್ಲ, ದೂರದಿಂದ ಬಂದಿದ್ದಾರೆ, ಬೆಳಗ್ಗೆ ಟಿಫನ್ ಕೂಡ ಮಾಡಿದ್ರೆ ಬಂದಿದ್ದಾರೆ, ಸಾಯಂಕಾಲ ಹೋಗೋಷ್ಟೊತ್ತು 5-6 ಗಂಟೆ. ಎಷ್ಟೋ ಜನ ಹೆಣ್ಮಕ್ಳು ಜ್ಞಾನ ತಪ್ಪಿ ಬಿದ್ದು ಹೋಗ್ತಾ ಇದ್ರು. ಅಂತಹ ಒಂದು ಹೆಣ್ಮಕ್ಳು ಒಬ್ಬೊಬ್ಬರೇ ಬರಕ್ ಸ್ಟಾರ್ಟ್ ಆಯ್ತು. ಇವತ್ತು 700 ಜನ ಸಹ ಪ್ರತಿಯೊಬ್ರು ಅಲ್ಲಿ ಊಟ ಮಾಡ್ತಿದ್ದಾರೆ. ಈ ರೀತಿ ನನ್ನ ತುಳಿಯೋದಕ್ಕೆ ಪ್ರಯತ್ನ ಪಟ್ಟಾಗ ನನಗಿನ್ಯಾವುದೋ ನಾನೊಂದು ಪಕ್ಷದ ವೇದಿಕೆಯಲ್ಲಿ ಗುರುತಿಸ್ಕೊಂಡಿದ್ದೀನಿ. ಆ ಪಕ್ಷದ ವೇದಿಕೆಯಲ್ಲಿ ನನ್ನ ಒಂದು ಬದ್ಧತೆ ನೋಡಿ ನನಗೇನೋ ಒಂದು ಪದವಿ ಕೊಟ್ಟಾಗ ಆ ಪದವಿಯನ್ನ ತೆಗೆದು ಬಿಸಾಕಿದ್ರು. ನೀನು ಬೇಡ ಹೋಗು ಅಂತ ಹೇಳಿದ್ರು, ತುಳಿದ್ರು. ಮತ್ತೆ ನಾನು ಸುಮ್ಮನೆ ಆಗ್ಲಿಲ್ಲ. ನಾನು ಪ್ರತಿ ಸಲ ತುಳಿದಾಗೂ ಮತ್ತೆ ಎದ್ದು ಬರ್ತೀನಿ. ಯಾಕೆಂದ್ರೆ ನನಗೆ ಕುಟುಂಬ ಇದೆ, ಚಿಕ್ಕಬಳ್ಳಾಪುರ ನನ್ನ ಕುಟುಂಬ. ಈ ಚಿಕ್ಕಬಳ್ಳಾಪುರಕ್ಕೆ ಮತ್ತೆ
ಸಂದೀಪ್ ರೆಡ್ಡಿ ಮಾಡ್ತಾನೆ ಇರ್ತಾನೆ, ನಿಮ್ಮ ಜೊತೆ ನಿಂತ್ಕೊಳ್ತಾನೆ. ಇಡೀ ಚಿಕ್ಕಬಳ್ಳಾಪುರ ನಂದು, ನಾನು ಗೆಲ್ಲಕ್ಕೆ ಬಂದಿಲ್ಲ, ನಿಮ್ಮನ್ನ ಗೆಲ್ಸೋದಕ್ಕೆ ಬಂದಿದ್ದೀನಿ ಅಂತ 3 ಸಲ ಹೇಳಿದ್ದೀನಿ. ನಿಮ್ಮನ್ನ ಗೆಲ್ಲಿಸೋದೇ ನನ್ನ ಸಂಕಲ್ಪ. ನೀವು ಗೆಲ್ತೀರಾ, ನನ್ನ ಚಿಕ್ಕಬಳ್ಳಾಪುರ ಗೆಲ್ಲುತ್ತೆ. ನಿಮ್ಮ ಜೊತೆ ನಾವೆಲ್ಲರೂ ನಿಂತ್ಕೊಳ್ತೀವಿ. ಇಡೀ ಏನು ಇವತ್ತು ಈ ಒಂದು ವ್ಯಕ್ತಿಗಳೇನು ನೆನಪಿದ್ದಾರೆ, ಗಣ್ಯ ವ್ಯಕ್ತಿಗಳು, ಇವರೆಲ್ಲರ ಆಶೀರ್ವಾದ ನಿಮ್ಮ ಜೊತೆ ಇರುತ್ತೆ. ಈ ರೀತಿಯ 10 ಹಲವು ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಸೇರಿ ಮಾಡೋಣ. ಚಿಕ್ಕಬಳ್ಳಾಪುರಕ್ಕೆ ಶುದ್ಧ ನೀರನ್ನ ತರುವಂತ ಕೆಲಸ ಮಾಡೋಣ. ರಾಮಾಂಜಣ್ಣ ಹಿಂದ್ಗಡೆ ಕೂತಿದ್ರು, ಮಂಚನಹಳ್ಳಿ ರಾಮಾಂಜಣ್ಣ ನನಗೊಂದು ಮೆಸೇಜ್ ಹಾಕಿದ್ರು, ಕೆರೆಗಳಲ್ಲಿ ಈಜಕ್ಕೆ ಹೋಗ್ತಿದ್ವಿ, ಈಗ ಈಜಕ್ಕಾಗಲ್ಲ. ಕೆರೆಗಳಲ್ಲಿ ಹಸುಗಳನ್ನ ನೀರು ಕುಡ್ಸಕ್ ಹೋಗ್ತಿದ್ವಿ, ಈಗ ಹಸುಗಳನ್ನ ಎಮ್ಮೆಗಳನ್ನ ನೀರು ಕುಡ್ಸಕ್ಕಾಗೋದಿಲ್ಲ. ಕೆರೆಗಳಿಗೆ ಬಟ್ಟೆ ಒಗೆಯಕ್ಕೆ ಹೋಗ್ತಿದ್ರು ನಮ್ಮ ಹೆಣ್ಮಕ್ಳು, ಆಗ್ತಾ ಇಲ್ಲ. ನಮಗೆ ನೀರೇ ಇಲ್ಲ, ನಮಗೆ ಕೊಟ್ಟಿರೋದು ವಿಷ. ಅಂತಹ ವಿಷಗಳನ್ನ ಕುಡಿದು ನಾವು ವಿಷಗಂಟರಾಗ್ತಾ ಇದ್ದೀವಿ. ಇದರಿಂದ ನಾವು ಮುಕ್ತಿ ಪಡೆಯೋದು ಈಗ ನಮ್ಮ ಮೊದಲ ಹೆಜ್ಜೆ. ನೀವೆಲ್ಲರೂ ನಮ್ಮ ಯುವ ಮಿತ್ರರು ನಮ್ಮ ಜೊತೆ ಸೇರಬೇಕು. ಉತ್ತಮವಾದ ನೀರಿಗಾಗಿ ನಿಮ್ಮೆಲ್ಲರ ಹೋರಾಟ ಆಗಬೇಕು. ಇಷ್ಟು ಹೇಳಿ, ನಿಮ್ಮೆಲ್ಲರ ಜೀವನಗಳು, ನಿಮ್ಮೆಲ್ಲರ ಭವಿಷ್ಯ, ನಿಮ್ಮ ಕುಟುಂಬ, ನಿಮ್ಮ ತಂದೆ ತಾಯಿಗಳು, ನಿಮ್ಮ ಸುತ್ತಲಿನ ಪರಿಸರ ನಿಮ್ಮಿಂದ ಒಳ್ಳೆಯದಾಗಬೇಕು. ನೀವು ಹೀರೋಗಳಾಗಬೇಕು, ನೀವು ಟಾರ್ಚ್ ಬೇರರ್ಸ್ ಆಗಬೇಕು ಅಂತ ಹೇಳ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.